ಬೆಲೆ ಸಿಗಬೇಕು. ಸಂವಿಧಾನದ ಅಡಿಯಲ್ಲಿ ರೈತನ ಜಮೀನಿಗೆ ಬೇಕಾದಂತ ಸೂಕ್ತ ಬೆಲೆ ಏರಿಸಬೇಕಂತ ಹೇಳಿ ಹೋರಾಟ ಮಾಡಿ ಬಂದರು. ಬಿಡಿಎ ಕಚೇರಿ ಮುಂದೆ ಪೊರಕೆ ಚಳವಳಿ, ತಮಟೆ ಚಳವಳಿ, ಆಹಾರ ಧರಣಿ ಮತ್ತೆ ಬೀಗ ಹಾಕಿ ಅವರಿಗೆ ಚೀಮಾರಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದ್ವಿ. ಆದರೆ ಈಗ ನಮ್ಮ ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ನಾವು ಖಂಡಿಸ್ಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ, ಒಂದು ಬೀದಿಯಲ್ಲಿ ನಿಂತು ಹೋರಾಟ ಮಾಡೋಕ್ಕೆ ಈಗ ನ್ಯಾಯಾಲಯದ ಅಡೆತಡೆ ಇರೋದ್ರಿಂದ ನಾವು ಸತತವಾಗಿ ಮಾಧ್ಯಮಗಳ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಮಾಧ್ಯಮಗಳ ಅವರು ಕೂಡ ಈ ಒಂದು ಸಾಮಾಜಿಕ ಕೆಲಸದಲ್ಲಿ ಕೂಡ ನಮ್ಮ ಪರವಾಗಿ ನಿಲ್ಲಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಒಂದು ವೇಳೆ ಏನು ಪೆರಿಫೆರಲ್ ಯೂನಿವರ್ಸಿಟಿ ಹೋಗ್ತಕ್ಕಂಥ 2560 ಎಕರೆ 74 ಹಳ್ಳಿಗಳ ರೈತರು ಇವತ್ತು ಎಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ. ಇವತ್ತು ಸರ್ಕಾರ ಕಳೆದ ತಿಂಗಳು 2025 ಹಿಂದೆ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಂದು ಜೀವನ ನಡೆಸಿ ಏನು ಪೆರಿಫೆರಲ್ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ ರೈತರಿಗೆ 5 ಪರಿಹಾರ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಪರಿಹಾರ ಆಯ್ಕೆಗಳು ಯಾವುದೇ ರೈತರಿಗೆ ಏನು 100ರಲ್ಲಿ 10% ರೈತರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಹೇಗಿದ್ದಾವೆ ಅಂತಂದ್ರೆ ಎಲ್ಲ ಬಿಲ್ಡರ್ಗಳಿಗೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಗೆ ಯಾರ್ಯಾರು ಹಣ ಲೂಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅದು ಅನುಕೂಲ ಆಗ್ತದೆ. ಯಾಕಂತಂದ್ರೆ ನಾವು ಈ ಬೆಂಗಳೂರು ಭಾಗದ ರೈತರ ಮುಖಂಡರುಗಳಾಗಿ ನಾವು ನಿರಂತರವಾಗಿ ಸರ್ಕಾರಗಳ ಜೊತೆ ನಾವು ಹೋರಾಟಗಳು ಮಾಡಿ ಮನವಿ ಕೊಟ್ಟು ಬಂದರೂ ಕೂಡ ಇವತ್ತು ಸರ್ಕಾರ ಪೆರಿಫೆರಲ್ ಯೂನಿವರ್ಸಿಟಿ ಅಂತ ಏನು ಮೂಲ ಯೋಜನೆ ಇತ್ತು ಅದನ್ನು ತಿರುಚಿ ಎಸೆನ್ಷಿಯಲ್ ಅಂತ ಅನ್ನೋದು ಏನಿತ್ತು ಅದನ್ನು ತಿರುಸಿ BBC ಅಂತೇಳಿ ಮರುನಾಮಕರಣ ಮಾಡಿ ಇವತ್ತು BBC ಹೆಸರಿನಲ್ಲಿ ಇವತ್ತು ಎಸೆನ್ಷಿಯಲ್ ನಮಗೆ ಕಾಣ್ತಾ ಇಲ್ಲ. ನೀವು ರಾಜಕಾರಣಿಗಳಲ್ಲಿ ನೀವೇ 50% ನೀವು ರೇಷು ಕೇಳ್ತೀರಲ್ಲ, ನೀವು ನಮ್ಗೆ ಕೊಡಿಸ್ಬಾರ್ದು. ನೀವು ಇವತ್ತು KDB ಅವರು ಕರ್ನಾಟಕದಲ್ಲಿರ್ತಕ್ಕಂಥ KDB, KHB, ನ್ಯಾಷನಲ್ ಹೈವೇ ಅಥಾರಿಟಿ ಮತ್ತೆ ರಾಜ್ಯದ ಎಲ್ಲಾ ಪ್ರಾಧಿಕಾರಗಳು ಕೇಂದ್ರ ಸರ್ಕಾರದ 2013 ಕಾಯ್ದೆಯನ್ನ ಅಳವಡಿಸಿಕೊಂಡು ಪರಿಹಾರ ಕೊಡ್ತಾ ಇದ್ದಾರೆ. ಆದ್ರೆ ಏನಿವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಭ್ರಷ್ಟ BDA ಇವತ್ತು 2013 ಕಾಯ್ದೆಯನ್ನ ಅಳವಡಿಸಿಕೊಂಡು ಕೊಡೋದಕ್ಕೆ ಏನು ಇವರಿಗೆ? ಯಾಕೆ ಇದರಲ್ಲಿ ನೀವೇ ಅರ್ಥ ಮಾಡಬೇಕು. ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ BDA ಅಂತಕ್ಕಂಥದ್ದೇ ಒಂದು ರಿಯಲ್ ಎಸ್ಟೇಟ್ ಆಫೀಸ್. ಅದು ಸರ್ಕಾರದ ಸಂಸ್ಥೆ ಅಲ್ಲ. ಅದು BDA ಅಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅದು ಸರ್ಕಾರ ಅಂತೇಳಿ. ಅದು ರಿಯಲ್ ಎಸ್ಟೇಟ್ ಆಫೀಸ್. ಅದು ಇವತ್ತಿಂದ 300 ಎಕರೆ ಇಡೀ BDA ಇರ್ತಕ್ಕಂಥ ಅಧಿಕಾರಿಗಳನ್ನೇ ಲೇಔಟ್ ಮಾಡಿ ನುಂಗಿ ನೂರು ಕೊಡಿದ್ರು. ಅವ್ರನ್ನೆಲ್ಲ ಲೋಕಾಯುಕ್ತ ಕೊಟ್ಟು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಅಂತ ಹೇಳಿದಾಗ ಮತ್ತೆ ಬಂದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾವ ಮಟ್ಟಿಗೆ BDAದಲ್ಲಿ ರಿಯಲ್ ಎಸ್ಟೇಟ್ ನಡೀತಾ ಇದೆ ಅಂತೇಳಿ. ಆ ರಿಯಲ್ ಎಸ್ಟೇಟ್ ನಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಯಾರ್ದಿಲ್ಲ ಸ್ವಾಮಿ BDAದಲ್ಲಿ? ಇವತ್ತು BDAನ ಒಂದು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ. ಈ ರಿಯಲ್ ಎಸ್ಟೇಟ್ ದಂಧೆಯಿಂದ ಇವತ್ತು ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ನಾವು ಬೀದಿ ಪಾಲಾಗ್ತಾ ಇದ್ದೀವಿ. ಇನ್ನು ಎಷ್ಟು ವರ್ಷ ಅಂತ ನಾವು ಹೋರಾಟ ಮಾಡಬೇಕು? ಎಷ್ಟು ವರ್ಷ ಅಂತ ನಾವು ಧರಣಿ ಮಾಡಬೇಕು? ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ನಾವೇನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನೀವೇನು ಸರ್ಕಾರದಿಂದ ಅನುದಾನ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಜಮೀನಿಗೆ ಸೂಕ್ತ ಬೆಲೆ ಕೊಡಿ ಅಂತ ಕೇಳೋದಪ್ಪ. ನಾವು ಸೂಕ್ತ ಬೆಲೆ ಕೊಡಿ, ನೀವೇನು ಹೆಚ್ಚಿಗೆ ಕೊಡೋದು ಹೋಗ್ಬೇಡಿ ನೀವು. ಹಂಗಾಗಿ ನಾವು ಬೇಕಾಬಿಟ್ಟಿ ಕೂಡ ನಾವೇನು ಕೇಳ್ತಾ ಇಲ್ಲ. ಇವತ್ತೇನು ಕೇಂದ್ರದಲ್ಲಿರ್ತಕ್ಕಂಥ 2013 ಕಾಯ್ದೆನ ಅಳವಡಿಸಿಕೊಂಡು ನೀವು ಪರಿಹಾರ ಕೊಡಿ ಅಂತ ಕೇಳಿದ್ರೆ ಇವರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದಕ್ಕೆ ನಾವು ಕೂಡ ಇವತ್ತೆಲ್ಲ ರೈತರು ಕೂಡ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀವೇನು 5 ಪರಿಹಾರ ಆಯ್ಕೆಗಳನ್ನ ಇಟ್ಕೊಂಡು ನೀವೇನು ರೈತರನ್ನ ವಂಚನೆ, ದ್ರೋಹ, ಮೋಸ ಮಾಡೋದಕ್ಕೆ ನೀವು ಹೊರಟಿದ್ದೀರಾ, ಇದು ನಾವು ಖಂಡಿಸ್ತಾ ಇದೀವಿ ಇವತ್ತಿಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರು ಈ ಜಮೀನನ್ನ, ಈ ರಸ್ತೆಗಳನ್ನ ಬಿಡೋದಿಲ್ಲ.